ಆಯ್ತು ಹೋಗ್ಲಿ ಶಾವ್ಗೆ ಅನ್ನು ತಾಗಿ ಅಲ್ಲ ಶಾವ್ಗೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸಟರ್ಡೆ ಪೂಜೆ ಮಾಡೋಣ ಅಂತ. ಏನು ಸ್ಪೆಷಲ್ ಅಂದರೆ ನಥಿಂಗ್ ಸ್ಪೆಷಲ್. ಸುಮ್ಮನೆ ಇವತ್ತು ಟ್ರೆಡಿಷ್ನಲ್ ಅಟೈರ್ ಆಗಿ ರೆಡಿ ಆಗೋಣ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಹಸ್ಬೆಂಡ್ ಮೊನ್ನೆ ಸ್ಯಾರಿ ಮೇಳ ಇತ್ತು ಕರ್ಕೊಂಡವ್ರಿ ಅಂದರೆ ಎಷ್ಟು ಸ್ಯಾರಿ ಕೊಡ್ಸಿದ್ರು ಉಟ್ಕೊಳ್ಳಲ್ಲ, ಏನಿಲ್ಲ, ಯಾವನೋ ಡ್ರೆಸ್ಸೇ ಹಾಕ್ಕೊತೀಯಲ್ಲಮ್ಮ ಅಂತಂದರು. ಸೊ ಅದೊಂದು ಸ್ವಲ್ಪ ಡೀಪಾಗಿ ತೊಗೊಂಡು ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೇಗೋ ಪೂಜೆ ಮಾಡಬೇಕು, ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ರೆಡಿಯಾಗಿ ಮತ್ತೆ ಸಿಗ್ತೀನಿ. ನಾನು ಜಸ್ಟ್ ಈಗ ಸ್ನಾನ ಮಾಡಿ ಬಂದಿದ್ದೀನಿ. ರೆಡಿಯಾಗಿ ಸಿಗ್ತೀನಿ ಮತ್ತೆ. ಅಷ್ಟೇ, ಒಂದು ಫೌಂಡೇಶನ್, ಒಂದು ಮಾಯಿಶ್ಚರೈಸರ್, ಇವತ್ತು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿಲ್ಲ. ತಲೆ ಒಂದು ಸ್ವಲ್ಪ ನೀಟಾಗಿ ಕೊಂಡ್ ಮಾಡ್ಕೊಂಬಿಡೋಣ. ಸ್ವಲ್ಪ ಫ್ರೀ ಇರ್ಬಿಟ್ಟಿದೆ, ಯಾಕಂದರೆ ಏರ್ ಸಾರಬೇಕು, ಬಿಸಿಲಿಲ್ಲ ಇವತ್ತು. ಆ್ಯಂಡ್ ಈ ಥರ ಸುಮ್ಮನೆ ಒಂದು ಕ್ಲಿಪ್ ಹಾಕಿದ್ದೀನಿ. ಇದು ನಾನು ಮಾಡಿರೋದಲ್ಲ ಗೈಸ್, ನನ್ನ ನ್ಯಾಚುರಲ್ ಬಂದಿರೋದು ಏರ್ಸ್. ಏನು ಮಾಡಿದ್ರೂ ಅದು ಮತ್ತೆ ಬರುತ್ತೆ. ಹಾಗೆ ಈಗ ದೇವ್ರ ಮನೆಯೆಲ್ಲ ಸ್ವಲ್ಪ ರೆಡಿ ಮಾಡಬೇಕು. ಅದಕ್ಕೂ ಮುಂಚೆ ಅವ್ರು ಇವಾಗ ಮನೆಗೆ ಬಂದಿದ್ದಾರೆ, ನೋಡೋಣ ಬರೀ ರಿಯಾಕ್ಷನ್. ನಾನಿಲ್ಲಿ ಕ್ಯಾಮ್ರಾ ಹೈಡ್ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಇವಾಗ ತಾನೇ ಬಂದರು. ಸೊ ನನ್ನ ಮಗ ರೂಮಲ್ಲಿ ಎದ್ದು ಅಳ್ತಾ ಇದ್ದ ಅಂದ್ಬಿಟ್ಟು ರೂಮಲ್ಲಿ ಹೋದರು. ಇನ್ನೂ ನೋಡಿಲ್ಲ ಸ್ಯಾರಿ ಹಾಕ್ಕೊಂಡಿರೋದು. ಸೊ ಕ್ಯಾಪ್ಚರ್ ಮಾಡೋಣ ರಿಯಾಕ್ಷನ್ ಹೇಗಿರುತ್ತೆ ಅಂದ್ಬಿಟ್ಟು ಇಟ್ಟೆ. ಆ್ಯಂಡ್ ಎಲ್ಲ ಸೆಟಪ್ ಮಾಡಿದೆ, ಬಟ್ ಮೈಕ್ ಹಾಕ್ಕೊಂಡಿರಲಿಲ್ಲ ಆ್ಯಂಡ್ ವಾಯ್ಸ್ ಅವ್ರದ್ದು ಕೇಳಿಸಿಲ್ಲ. ನೀವೇ ನೋಡಿ. ಮಾಡ್ಕೊಂಬಿಟ್ರ ನಮ್ಮ ಹಸ್ಬೆಂಡ್ ಬಂದು ನೋಡಿ ಏನು ಕೇಳೋದು ಅಂದರೆ ಏನು ಇವತ್ತು ಸ್ಪೆಷಲ್ ಅಂದರೆ, ನಾನು ಏನು ಸ್ಪೆಷಲ್ ಇಲ್ಲ ಸುಮ್ಮನೆ ಅಂದರೆ ಸುಮ್ಮನೆ ಹಂಗೆ ಹಾಕ್ಕೊಳ್ಳೋಲ್ಲ. ಅಯ್ಯೋ ಇವತ್ತು ಬರ್ಡೇನ ಆ್ಯನಿವರ್ಸರಿ ಏನೋ ಅವ್ರು ಮರ್ತುಬಿಟ್ಟಿದ್ದೀವಿ ಅಂತಂದ್ಬಿಟ್ಟು, ಅವ್ರು ಯೂಶ್ವಲಿ ಯಾವಾಗಲೂ ಒಂದೊಂದು ಟೈಮ್ ಮರ್ತುಬಿಡ್ತಾರೆ. ಹಾಗಾಗಿ ಅಯ್ಯೋ ನಾನು ಮರ್ತುಬಿಟ್ಟಿದ್ದೀನೇನೋ ಇವತ್ತು ಅಂತ ಅವ್ರ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಆಮೇಲೆ ಗೊತ್ತಾಯಿತು ನನ್ನ ಸ್ಯಾರಿ ಹಾಕ್ಕೊಂಡ್ಗೆ ಇವ್ರು ಹಿಂಗೆ ಹೇಳ್ತಾ ಇರೋದು ಅಂತ. ಆಯ್ತು ಹೋಗ್ಲಿ. ಆ್ಯಂಡ್ ಫೈನಲಿ ನಾನೇ ಹೋಗಿ ಅವ್ರನ್ನ ಕೇಳಿದಾಯಿತು ಏನು ನಿಮ್ಮ ರಿಯಾಕ್ಷನ್ನು ಅಂತ. ಆಗ ತುಂಬ ಚೆನ್ನಾಗಿದೆ ಅಂತ ಅಂದರು. ಆಮೇಲೆ ಫ್ಲ್ಯಾಶ್ ಮಾಡಿಕೊಂಡು ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೆ, ನಾನು ಆ್ಯನಿವರ್ಸರಿ ಮರ್ತುಬಿಟ್ಟಿದ್ದೀನೇನೋ ಅಂತ. ಚೆನ್ನಾಗಿರುತ್ತೆ, ಯಾವಾಗಲೂ ಹೀಗೆ ಪೂಜೆ ಮಾಡೋವಾಗೆಲ್ಲ ಸ್ಯಾರಿ ಹಾಕೋವಾಗ್ಬಿಟ್ಟು ಜಾಸ್ತಿ ಡ್ರೆಸ್ ಮಾಡ್ಕೊಬೇಡ ಅಂತ ಹೇಳ್ತಿದ್ರು. ಈಗ ನಾನು ಪೂಜೆ ಎಲ್ಲ ಮುಗಿಸ್ದೆ, ಸಾಯಂಕಾಲ ಆಯಿತು. ಅಂದರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಷ್ಟಕ್ಕೆ ಮಧ್ಯಾಹ್ನನೇ ಆಗಿತ್ತು. ಹಾಗಾಗಿ ಸಂಜೆ ಎಕ್ಕದ ಹೂವಿನ ಹಾರ ಒಳ್ಳೆಯದು ಅಂದ್ಬಿಟ್ಟು ಎಕ್ಕದ ಹೂವಿನ ಹಾರ ತರಿಸಿದ್ದೆ. ಆ್ಯಂಡ್ ಈಗ ಮತ್ತೆ ಸಂಜೆ ಎಲ್ಲ ಒಂದು ಟ್ರಿಪ್ಪು ವಾಕಿಂಗ್ ಹೋಗಿ ಬಂದು ಈಗ ಅಡುಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು, ತುಂಬ ದಿನ ಆಗಿತ್ತು ನಮ್ಮನೆ ಸ್ವೀಟ್ ಮಾಡಿ, ಅಂದರೆ ಯುಗಾದಿ ಹಬ್ಬಕ್ಕೆ ಮಾಡಿದ್ದು. ಈಗ ತುಂಬ ಸ್ವೀಟು, ಶುಗರು, ಆಯಿಲೆಲ್ಲ ತುಂಬ ಅವಾಯ್ಡ್ ಮಾಡಿದ್ದೀವಿ. ಹಾಗಾಗಿ ಸ್ವೀಟ್ ಮಾಡಿಲ್ಲ. ಇವತ್ತೇನಾದರೂ ಮಾಡೋಣ ಅಂದ್ಬಿಟ್ಟು ಶಾವಿಗೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ನೋಡಿ ನಮ್ಮ ಮಕ್ಕಳು ಅದಕ್ಕೂ ಕಿತ್ತಾಡ್ತಾ ಇದ್ದಾರೆ. ಹಿಂಗೆ ಯಾಕೆ ಅವನೇನೋ ಮಾಡ್ಕೊಳ್ಳಿ ಬಿಡೋದೆ ಕೈನ ಎಲ್ಲ ಬಾ, ಇದಕ್ಕೂ ಇಬ್ಬರು ಕಿತ್ತಾಡ್ತಾರೆ. ನಾನಿಲ್ಲಿ ಕೊಬ್ಬಿದ್ದು ತೆಂಗಿನಕಾಯಿ ಪಾನಕ ಮಾಡಿದ್ದೀನಿ, ಟೊಮೆಟೊ ಬಾತ್ ಹಾಕಿದ್ದೀನಿ. ಏನು ಮಾಡೋದು, ಇಲ್ಲಿ ಹಾಕ್ಬಿಟ್ಟು ಹಿಂಗೆ ತಿರುಸೋದು, ಹಿಂಗೆ ಹಿಂಗೆ ತಿರುಸ್ತೀಯಾ? ಬರುತ್ತಾ ನಿನ್ನ ಕೈಯಲ್ಲಿ ಆಗುತ್ತಾ? ಓಯ್ ಅದೇ ಶಾವಿಗೆ ಅನ್ನು ತಾಗಿ ಅಲ್ಲ ಶಾವಿಗೆ. ತಿಂತೀಯಾ? ನಿಂಗೆ ಕೊಡೋದಲ್ಲ, ನೀನು ತಿನ್ನಂಗಿಲ್ಲ. ಬಾಯಿ ಮಾತ್ರ ಮಾತಾಡ್ತು. ನೀನು ಅಂತ ಹೇಳಿ
ಹಂಗೆ ಕೆಳಗಡೆ ಒಂದು ಕೈ ಮೇಲೆ ಹಂಗ ರಾಗಿದ್ದು ಮಾಡಿದ್ರೆ ತಂಪು ಬೆನ್ನೋವು ಎಲ್ಲ ಹೊಂಟೋಗ ಅದೇನೆ ಯಾಕೋ ರಾಗಿದ್ದಷ್ಟು ಇಷ್ಟ ಆಗುತ್ತೆ ಸತ್ಯ ನಿಂಗೆ ಈ ಕಲರ್ ಬೇಕಾ ರಾಗಿ ಕಲರ್ ಬೇಕಲ್ಲ ಈ ಕಲರ್ ನೀನಾ ಪಾಪ ನೀನೇನು ಏನು ಇಷ್ಟೊಂದು ಬೇಕು ಸ್ವಲ್ಪ ಚಿಕ್ಕ ಚಿಕ್ಕ ಕುದಿಬೋದು ಆ್ಯಕ್ಚುಲಿ ಮಕ್ಳ ಜೊತೆ ಈ ಥರ ಕುಕ್ಕಿಂಗ್ ವ್ಲಾಗ್ಸು ಕುಕ್ಕಿಂಗ್ ಎಲ್ಲ ಮಾಡೋರು ಅಂದರೆ ಅವ್ರಿಗೂ ಇಷ್ಟ ಆಗ್ಬೇಕು ಆ ಥರ ಮಾಡಿ ಅವ್ರನ್ನೂ ಕೂರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ ಮಕ್ಕಳ ಜೊತೆ ಆ್ಯಂಡ್ ಅವ್ರ ಬಾಂಡಿಂಗ್ ಮಕ್ಕಳು ಬಾಂಡಿಂಗು ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮಗಂತೂ ಚಿಕ್ಕ ಮಗಂತೂ ಉದ್ದಾಗಿಂದ ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಹಾಗಾಗಿ ಅವ್ನಿಗೆ ಫುಲ್ ಖುಷಿ ಏನು ಈ ಥರ ಮಾಡ್ತಿದ್ದಾರಲ್ವ ಅಂತ. ಅಣ್ಣಗೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ನಾನು ಮಾಡ್ತೀನಿ ಅಂತ. ಇದಾಯಿತು ರೌಂಡ್ ಶೇಪ್. ನೆಕ್ಸ್ಟ್ ಬಾಕ್ಸ್ ಶೇಪ್. ಏನದು ತಿನ್ನೋದಂತೆ ಪಿಚ್ಚು. ಏನದ್ವಿ ಅದು? ಫಿಶ್. ಊಟ ಮಾಡ್ತಾ ಇದ್ದೀನಿ, ಶಾವಿಗೆ ಮಾಡಿದ್ದೆ. ಎಲ್ರದ್ದು ಊಟ ಆಯಿತು, ಎಲ್ಲ ಟಿ ವಿ ನೋಡ್ತಾವ್ರೆ. ನಾನು ಇಲ್ಲಿ ಬಂದೆ ರೂಮಲ್ಲಿ. ಈ ಶಾವಿಗೆ ಬಂದು ರಾಗಿಯಲ್ಲೂ ಮಾಡ್ಬೋದು, ಅಕ್ಕಿ ಸಿಟ್ಟಲ್ಲಿ ಮಾಡ್ಬೋದು. ಅಕ್ಕಿಯಲ್ಲಿ ಮಾಡಿದ್ದೆ, ರಾಗಿಯಲ್ಲಿ ಮಾಡಿದ್ರೆ ತುಂಬಾ ತಂಪು. ಬಟ್ ನಾನು ಮಾಡಿದಾಗ ಸ್ವಲ್ಪ ಸ್ವೀಟ್ ಕಮ್ಮಿನೇ ಅನಿಸ್ತು, ಸ್ವಲ್ಪ ಮೈಲ್ಡಾಗಿತ್ತು. ಜಾಸ್ತಿ ಸ್ವೀಟಾದರೆ ಸ್ವಲ್ಪ ಹೆವಿ ಅನಿಸುತ್ತೆ, ಬಟ್ ಮೈಲ್ಡಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಸೊ ಅವ್ರಿಗೋಸ್ಕರನೇ ಮಾಡಿದ್ದು. ಈ ಥರ ನನ್ನ ಮಗನಿಗೆ ಬುದ್ಧಿ ಬಂದಿದ್ದ ಆ ಥರ ಒತ್ತೋದು ಆ ಥರ ಎಲ್ಲ ನೋಡಿರಲಿಲ್ಲ, ಇದೇ ಫಸ್ಟ್ ಅವ್ನು ನೋಡಿದ್ದು. ಹಾಗಾಗಿ ಅವನು ಅದನ್ನ ಆಟ ಸಾಮಾನು ಅಂದ್ಕೊಂಡು ಆಡ್ತಾನೇ ಇದ್ದ. ಕೊನೆಗೆ ಊಟ ಎಲ್ಲ ಆದಮೇಲೆ ಅವರೆಲ್ಲ ಟಿ ವಿ ನೋಡ್ತಾಯಿದ್ರು ಅಂದ್ಬಿಟ್ಟು ನನ್ನ ಮಗ ನಾನಿಬ್ಬರು ಕೂತಿದ್ವಿ. ಊಟ ಎಲ್ಲ ಆದಮೇಲೆ ಅವನಿಗೆಲ್ಲ ಆಟ ಆಡಿಸ್ತಾ ಇದ್ದೆ. ಕಣ್ಣು ಯಾವುದು ಅದಾ? ಮೂಗು, ಬಾಯಿ, ನಾಲ್ಗೆ ಅದು, ಬಾಯಿ, ಕಿವಿ ಯಾವುದು ಗೊತ್ತಾ ನಿಂಗೆ? ಎಲ್ಲ ಗೊತ್ತಾಗ್ಬಿಟ್ಟೈತೆ. ಸ್ಟಮಕ್ ಅಂದರೆ ಅದು ಸ್ಟಮಕ್ ಅನ್ನೋ ಗೊತ್ತಿಲ್ಲ. ನೋ ಹೆಂಗೆ ನೋ ಅನ್ನೋದು? ಹೌದಾ? ಬ್ಯೂಟಿಫುಲ್ ಅನ್ನೋದು ಹೆಂಗೆ? ಸೂಪರ್ ಅನ್ನೋದು ಹೆಂಗೆ ತೋರಿಸೋಗ್ಲಿ? ಹಂಗ ಎಲ್ಲ ಕೈ ಹಿಂಗೆ ಬರಬೇಕು. ನನ್ನ ಹೆಸ್ರೇನಮ್ಮ? ನಿನ್ನ ಹೆಸ್ರೇನು? ಏನು ಹೆಸರು? ಅಜ್ಜಿಕ್ಕು. ಏನು ಬಂದಿತ್ತು ಬೆಳಗ್ಗೆ? ಕೋತಿ ಬಂತ? ಕೊಕ್ಕ ಹೆಂಗೆ ಕೂಗೋದು? ಕೋಳಿ, ಕ್ಯಾಟು, ಡಾಗಿ ಹೆಂಗೆ ಕೂಗೋದು? ಹಸು ನೀನು ಹೆಂಗೆ ಗುರಾಯಿಸೋದು? ಗುರಾಯಿಸು ಈ ಕಲ್ಲ ಗುರಾಯಿಸೋದು ಕಲ್ತ್ಕೊಂಡಿದ್ದು. ಗುರಾಯಿಸೋದು ಅದೇನಾ? ಓಕೆ, ಇದು ನನ್ನ ಹೊಸ ಚಾನಲ್ಲು. ಹೊಸದಾಗಿ ಟ್ರೈ ಮಾಡಿದ್ದೀನಿ. ಏನಾದರೂ ಬೇರೆ ಥರ ಚೇಂಜಸ್ ಮಾಡಬೇಕಂದ್ರೆ ಸೊ ಕಮೆಂಟಲ್ಲಿ ನನಗೆ ಮೆಸೇಜ್ ಹಾಕಿ. ಹಾಗೆ ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಮಗನ ಮೇಲೆ ಚಿಕ್ಕ ಮಗ ದೂರ ಹೇಳಕ್ಕೆ ಬಂದಿದ್ದಾನೆ ನೋಡಿ. ಅಯ್ಯೋ, ಇಲ್ಲಿ ನೋಡಿಲ್ಲ ಹೆಂಗೆ ಗುರಾಯಿಸ್ತಾನೆ. ಹಂಗೆ ಗುರಾಯಿಸ್ತಾನ? ಯಾರಿಗೆ? ಅವಂಗ ಅಳ್ತಾ ಇದ್ದಾನ? ಹೆಂಗೆ ಅಳ್ತಾವನ? ನೀನು ಇವಾಗ ನಾವೇ. ಓಕೆ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.